ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾತ್ ಅನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಏನಂದರೆ ಇವಾಗ ಸಂಜೆಯಿಂದ 4 ಗಂಟೆ ಆಗಿದೆ. ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಏನು ಅಂದರೆ ನಾವು ನಾಳೆದ್ದು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. 4 ಡೇಸು ಟ್ರಿಪ್ ಆಗಿರುತ್ತೆ ನಮ್ಮದು. ಸೊ ಹಾಗಾಗಿ ಇವತ್ತೇನು ಮಾಡ್ತೀನಿ ಅಂದರೆ ದೇವ್ರ ಮನೆ ಕ್ಲೀನಿಂಗ್ ಎಲ್ಲನೂ ಇವತ್ತೇ ಮಾಡ್ಕೊಂಬಿಡ್ತೀನಿ. ಕಳಶ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಾಳೆ ಹೂವು ಸ್ವಲ್ಪ ಸಿಗುತ್ತೆ, 1 ಮೊಳ ಅಷ್ಟು ಹೂವು ಸಿಗುತ್ತೆ, ಕನಕಾಂಬರ ಹೂವು. ಅದನ್ನು ನಮ್ಮ ಗಿಡಗಳಲ್ಲಿ ಹೂವು ಕೀಳ್ಕೊಂಡು ಅವನ್ನೆಲ್ಲ ಕಟ್ಟಿ ದೇವ್ರಿಗೆಲ್ಲ ಹಾಕಿ ಪೂಜೆ ಮಾಡಿಬಿಡ್ತೀನಿ. ನೆಕ್ಸ್ಟು ನಾಳೆದ್ದು ಬೇಗ ಎದ್ದುಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತೆ ದೀಪ ಅಂಟಿಸಿ ಎಲ್ಲ ಕೆಲಸ ಮಾಡ್ಕೊತೀನಿ. ಮಾಡಿಕೊಂಡು ನಾಳೆದ್ದು ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನಾವೆಲ್ಲನೂ ಹೋಗ್ತೀವಿ. ನಾವು 4 ಜನ ಹೋಗ್ತೀವಿ. ನಾನು, ನಮ್ಮಮ್ಮ, ನಮ್ಮ ಹಸ್ಬೆಂಡು, ಮಗ, ಇಷ್ಟು ಜನ ಹೋಗ್ತಾಯಿದ್ದೀವಿ. ನಮ್ಮ ಕಾರಲ್ಲೇ ಹೋಗ್ತಾಯಿದ್ದೀವಿ. ಸೊ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ದೇವ್ರ ಮನೆ ಈಸಿ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಮನೆಯಲ್ಲೆಲ್ಲ ಕೆಲಸ ಮುಗೀತು. ಇನ್ನು ದೇವ್ರ ಮನೆ ಕ್ಲೀನಿಂಗ್ ಒಂದಿದೆ, ಓಕೆನಾ? ಅದು ಮಾಡಿಬಿಟ್ರೆ ಇವತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿದೋಗುತ್ತೆ. ನಾಳೆ ಪ್ಯಾಕಿಂಗ್ ಅಂತೆ ಬರೋ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತಲ್ಲ. ಸೊ ಹಾಗಾಗಿ ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಮಾಡೋಣ ಅಂತೆ. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ಏನಂತ, ಓಕೆನಾ? ದೇವ್ರ ಮನೆ ಈ ರೀತಿ ಇದೆಯಲ್ಲ, ಬಿಫೋರು ಈ ರೀತಿ ಇದೆಯಲ್ವಾ, ಆಫ್ಟರ್ ತೋರಿಸ್ತೀನಿ ನಿಮಗೆ. ಇವೆಲ್ಲ ತೆಗೆದು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಬಟ್ಟೆಗಳು ಇಟ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ. ಬಿಫೋರ್ ಈ ರೀತಿ ಇರುತ್ತಲ್ಲ, ಮತ್ತೆ ತೋರಿಸ್ತೀನಿ, ಓಕೆನಾ? ಬನ್ನಿ, ತಡ ಮಾಡೋದು ಬೇಡ. ಇವೆಲ್ಲ ನೋಡ್ರಿ, ಈ ಥರ ಕ್ಲಾತ್ ಹಾಕ್ಬಿಟ್ಟಿದ್ದೀನಿ ನಾನು. ಟೀಪಾಯ್ದು ಕ್ಲಾತ್ ಇತ್ತು, ನಾನು ಈ ಥರ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಇದ್ರ ಮೇಲೆ ಇಟ್ಬಿಡ್ತೀನಿ. ಅವೆಲ್ಲ ಜೋಡಿಸ್ಬಿಟ್ಟು ದೇವ್ರ ಮನೆ ಎಲ್ಲರವೆಲ್ಲ ಇಲ್ಲ ಇಟ್ಬಿಡ್ತೀನಿ. ಮತ್ತು ಇವೆಲ್ಲ ತೊಳೆಯೋವೆಲ್ಲನೂ ತೊಳ್ಕೊಂಬಿಡ್ತೀನಿ. ಇವಾಗ ಪ್ಲೇಟ್ ಇಲ್ಲಿ ಇಟ್ಟಿದ್ದೀನಿ ನಾನು. ಈ ಪ್ಲೇಟಲ್ಲೆಲ್ಲ ಇಟ್ಕೊಂಬಿಡ್ತೀನಿ. ಈ ಪ್ಲೇಟಲ್ಲಿ ಜೋಡಿಸ್ಕೊಂಬಿಡ್ತೀನಿ ಎಲ್ಲನೂ, ತೊಳೆಯೋವೆಲ್ಲನೂ, ಓಕೆನಾ? ಒಂದು 2 ಅವರ್ಸು ಕೆಲಸ ಆಗುತ್ತೆ ನಮ್ಮದು. ಲೇಟ್ ಅಂದರೆ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಬೇಗ. ನಾನೇನು ಬೇಗ ಇಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ನಾನು ಬೇಗ ಯಾತ್ರೆ ಯಾಕೆ ನೋಡ್ರಿ. ಇದು ನಮಗೆ ಮೊನ್ನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಆ ಬ್ಲಾಗ್ ಬರುತ್ತೆ. ಅವರು ಕೊಟ್ಟಿರೋದು ಗಿಫ್ಟ್ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ನಾಳೆ ಬ್ಲಾಗು ಗೃಹ ಪ್ರವೇಶದ್ದೇ ಬರುತ್ತೆ. ನಮ್ಮವ್ರಿಗೆ ಹೋಗಿದ್ದೆ ನಾನು, ಆ ಬ್ಲಾಗ್ ಬರುತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ನಾನು. ಹೋಗೋಕ್ಕಿಂತ ಮುಂಚೆ ಒಂದು 1-2 ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ರೆ ಈಸಿ ಅಲ್ವಾ? ಸೊ ಹಾಗಾಗಿ ಫ್ರೀ ಸಿಗುತ್ತಲ್ಲ, ಸಿಕ್ಕಿದಾಗ ಎಲ್ಲನೂ ನಾನು ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿಕೊಂಡು ಹೋಗ್ತೀನಿ. ನೆಕ್ಸ್ಟು ಟೈಮ್ಗೆ ಶೆಡ್ಯೂಲಲ್ಲಿ ಇಟ್ಬಿಟ್ರೆ ಮತ್ತೆ ಅವೇ ಅಪ್ಲೋಡ್ ಆಗುತ್ತೆ ಆ ಟೈಮ್ಗೆಲ್ಲನೂ. ಆ ರೀತಿ ಮಾಡ್ಕೊಂಡು ಹೋಗ್ತೀನಿ, ಗ್ಯಾಪ್ ಯಾಕೆ ಕೊಡಬೇಕು ಅಂತ, ಓಕೆನಾ? ನೋಡಿ ಫ್ರೆಂಡ್ಸ್, ನೋಡಿರಿ, ನೀಟಾಗಿ ಈ ಥರ ಎಲ್ಲ ತೆಗೆದಾಕ್ಬಿಟ್ಟು ಇದರಲ್ಲಿ ಹೂವು ಅದು ಇದು ಧೂಳು ಇರುತ್ತಲ್ಲ ಅದೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟೆ. ಅಂದರೆ ಕಸ ಮಾತ್ರ ತಳ್ಕೊಂಬಿಟ್ಟೆ. ಮತ್ತು ಇವಾಗ ನೀರು ತಗೊಂಡು ಬಂದಿದ್ದೀನಿ. ಇವಾಗ ಒರೆಸ್ಬಿಡ್ತೀನಿ, ಮತ್ತೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಏನಂತ, ಓಕೆನಾ? ಫ್ರೆಂಡ್ಸ್ ನೋಡಿರಿ, ಇವಾಗ ಪಾತ್ರೆ ದೇವ್ರ ಸಾಮಾನೆಲ್ಲನೂ ಎತ್ಕೊಂಡು ಬಂದಿದ್ದೀನಿ. ತೊಳೆದಾಕೋಣ ಅಂದ್ಬಿಟ್ಟು ಸಿಂಕಲ್ಲೆಲ್ಲ ಖಾಲಿ ಅಲ್ಲ, ಹಾಗಾಗಿ ಇವಾಗ ಇವನ್ನೆಲ್ಲ ತೊಳೆದು ಬಿಡ್ತೀನಿ ನಾನು. ಇವೆಲ್ಲ ತೊಳೆದುಬಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ತೊಳ್ಕೊಂಬಂದ್ಬಿಟ್ಟೆ ದೇವ್ರ ಸಾಮಾನು. ಇವಾಗ ಇವನ್ನೆಲ್ಲ ಒರೆಸ್ಬಿಟ್ಟು ತೇವ ಎಲ್ಲ ಇರುತ್ತಲ್ಲ ಒರೆಸ್ಬಿಟ್ಟು ಮತ್ತು ಈ ಫೋಟೋಸ್ಗೆಲ್ಲನೂ ಬಟ್ಟು ಅದೇ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಜೋಡಿಸ್ಬಿಡ್ತೀನಿ, ಓಕೆನಾ? ಹಿಂಗಿದೆ ನಮ್ಮ ಕೆಲಸ ಇವತ್ತು. ಇಷ್ಟೊಂದಿದೆ, ಮುಗಿಸ್ಕೊಂಬಿಟ್ರೆ ನನ್ನ ಕೆಲಸ ಮುಗಿದೋಗುತ್ತೆ. ಫ್ರೆಂಡ್ಸ್ ನೋಡಿರಿ, ಈ ಥರ ಎಲ್ಲ ಕ್ಲೀನ್ ಮಾಡಿದೆ ನೋಡಿರಿ.
ಆವಾಗಲೇ ಹೆಂಗಿತ್ತು ಇವಾಗ ಹೆಂಗಿದೆ ಅಲ್ವಾ, ಬಿಫೋರ್ ಆಫ್ಟರ್. ನನ್ನ ಕೆಲಸ ಎಲ್ಲ ಮುಗೀತು. ಫ್ಯಾನ್ ಹಾಕಿದ್ದೀನಿ, ಸೌಂಡ್ ಅದೇ ಬರ್ತಾ ಇರೋದು. ನೋಡ್ರಿ ಇಲ್ಲೆಲ್ಲ ಇತ್ತಲ್ಲ, ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಅಲ್ಬಿಟ್ಟು ಎಲ್ಲ ಕೆಲಸನೂ ಮುಗ್ದಿದೆ ಇವಾಗ. ನೋಡ್ರಿ ಎಲ್ಲ ಮುಗೀತು, ಇನ್ನೇನು ಕೆಲಸ ಇಲ್ಲ ನಂದು. ಓಕೆನಾ, ಅಷ್ಟಿದೆ, ಕೆಲಸ ಆಗೋಯ್ತು. ನೋಡ್ರಿ ಫ್ಯಾನ್ ಹಾಕಿದ್ದೀನಿ, ಬಿಸಿಗಿರೋಕ್ಕಾಗ್ತಿಲ್ಲ. ಎಲ್ಲ ಕೆಲಸ ಮುಗೀತು. ಬಟ್ಟೆ ಒಂದು ಒಣಗಾಕಬೇಕು, ಮತ್ತೆ ಒಣಗಾಕ್ತೀನಿ. ನೋಡ್ರಿ ಪಾಪ ಬಂದಿದ್ವು ಮನೆ ಹತ್ರ ಡಾಗ್ಸು, ಅದಕ್ಕೆ ಊಟ ಹಾಕಿದೆ ಸ್ವಲ್ಪ. ಅಲ್ಲೊಂದು ಕುತ್ಕೊಂಡಿದೆ ಅಲ್ಲ, ಅದಕ್ಕೆ ಏನಾಗಿದೆಯೋ ನನಗೂ ಗೊತ್ತಿಲ್ಲ, ಸರಿಯಾಗಿ ಊಟ ತಿಂತಾಯಿಲ್ಲ. ಇದು ಅವರಮ್ಮ, ಅಲ್ಲಿ ಇದೆಯಲ್ಲ ಮರಿ, ಅವರಮ್ಮ ಇದು ಊಟ ತಿಂತಾಯಿದ್ದಾವೆ. ಪಾಪ ಯಾರೋ ನೋಡ್ರಿ ಕಾಲ್ಗೆ ಹಾಕ್ಬಿಟ್ಟಿದ್ರೆ ಏನೋ ತಗೊಂಡು. ಪಾಪ ಅದು ಏನು ಮಾಡಲ್ಲ, ಸೈಲೆಂಟು ನಾಯಿ. ಪಾಪ ಭಯ ಜಾಸ್ತಿ, ಆದರೂ ಯಾರಿಗೂ ಏನು ಬಂದಿತ್ತೋ ದೊಡ್ಡ ರೋಗ. ಪಾಪ ಕಲ್ಲು ತಗೊಂಡು ಹಾಕ್ಬಿಟ್ಟಿದ್ದಾರೆ ಕಾಲಿಗೆ. ಅದೆಷ್ಟು ನೋವು ಪಡ್ತಾ ಇರುತ್ತಲ್ವಾ, ಆದರೂ 2ರಷ್ಟು ನೋವು ಅವರು ಪಡ್ತಾರೆ. ಅವ್ರಿಗೆ ನೋವು ಬರದೇ ಇರಲ್ಲ, ಬಂದೇ ಬರುತ್ತೆ. ಕರ್ಮ ಅನ್ನೋದು ಇರುತ್ತಲ್ಲ, ಬಂದೇ ಬರುತ್ತೆ. ಅವೆಷ್ಟು ಪಾಪ ಎಷ್ಟು ನೋವು ಪಡುತ್ತೆ, ಅಷ್ಟು ಪಡಬೇಕಲ್ವ ಅವರೂ. ಅಯ್ಯೋ ಅನಿಸುತ್ತೆ ನೋಡಿದ್ರೆ ಪಾಪ ಡಾಗ್ಸ್ನ. 5 ಪಪ್ಪೀಸಲ್ಲಿ ಇದೊಂದು ಪಪ್ಪಿ ಉಳಿದಿದೆ ಅಷ್ಟೇ ಫ್ರೆಂಡ್ಸ್. ಪಾಪ ಎಲ್ಲ ಸತ್ತೋಗಿದ್ದಾವೆ, ಅದೊಂದೇ ಒಂದಿದೆ. ಪಾಪ ಏನು ಮಾಡೋಕ್ಕಾಗಲ್ಲ. ನೋಡ್ರಿ ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಹೋಗ್ತಾಯಿದೆ. ಎಲ್ಲ ಕೆಲಸ ಮುಗಿಸಿ ಈಗ ಕಾಫಿ ಟೈಮ್. ಕಾಫಿ ಕುಡಿದು ಸ್ವಲ್ಪ ಹೊತ್ತು ವಾಕಿಂಗೋ ಏನಾದರೂ ಮಾಡ್ಕೊತೀನಿ. ಇನ್ನು ನೈಟ್ಗೆ ಡಿನ್ನರ್ಗೆ ಅನ್ನ ಒಂದು ಮಾಡಿಬಿಟ್ರೆ ಸಾಕು, ಸಾಂಬಾರಿದೆ. ಓಕೆನಾ, ಮತ್ತೆ ಸಿಗ್ತೀನಿ ನಾನು. ಓಕೆ, ನಾನು ಮಧ್ಯಾಹ್ನನೇ ಕಾಳುಗಳು ನೆನೆಸಿದ್ದೆ. ಕಾಬೂಲಿ ಕಡಲೆ ಮತ್ತು ನಾರ್ಮಲ್ಲು ಬ್ರೌನ್ ಕಡಲೆ ಎರಡನ್ನೂ ನೆನೆಸಿದ್ದೆ ನನಗೆ ಅಂತ. ಚೆನ್ನಾಗಿ ನೆಂದಿತ್ತು. ನೆಕ್ಸ್ಟ್ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5-6 ವಿಸಿಲ್ ಹಾಕ್ಸ್ದೆ. ಚೆನ್ನಾಗಿ ಬೆಂದಿತ್ತು. ಮತ್ತು ಅದಕ್ಕೆ ಒಗ್ಗರಣೆ ಹಾಕ್ಕೊತಾಯಿದ್ದೀನಿ. ಜಾಸ್ತಿ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಜಾಸ್ತಿ ಕೊಬ್ಬರಿ ಹಾಕ್ಬಿಟ್ಟು ಕಡಲೆ ಉಸಿಲಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ನನಗೆ ತುಂಬ ಇಷ್ಟ ಈ ಥರ ತಿನ್ನಬೇಕಂದ್ರೆ. ನಮ್ಮ ಹಸ್ಬೆಂಡ್ಗೆ ರೈಸು ಮತ್ತು ಸಾಂಬಾರು ಮಾಡಿದ್ದೆ, ಬೆಳಗ್ಗಿಂದೇ ಸಾಂಬಾರು. ಇವಾಗ ಬಿಸಿ ಬಿಸಿ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಉಸಿಲಿನೂ ಸ್ವಲ್ಪ ಹಾಕಿದ್ದೆ. ಅವೆರಡನ್ನೂ ಅವ್ರಿಗೆ ಇಟ್ಕೊಂಡೋಗಿ ಕೊಟ್ಟೆ. ಮತ್ತು ಅದ್ರ ಜೊತೆಗೆ ಹಾಗೆಯೇ ನಾನು ನೈಟು ರೈಸು ಅವಾಯ್ಡ್ ಮಾಡ್ತೀನಿ. ನನಗೇನೋ ಆ ಥರ ರೂಢಿಯಾಗಿದೆ. ಹಾಗಾಗಿ ನಾನು ರೈಸಿಗೆ ಬದಲು ಈ ಥರ ಏನಾದರೂ ಬೇರೆ ಬೇರೆ ಮಾಡಿಕೊಂಡು ತಿಂತಾಯಿರ್ತೀನಿ. ಅವ್ರಿಗೆ ಇಟ್ಕೊಡ್ತಾಯಿದ್ದೀನಿ ನಾನು. ಎಷ್ಟು ಜನ ಬಂದರೂ ಮಾಡಿಕೊಡ್ತೀನಿ, ಬಟ್ ನನಗೆ ಅಂತ ಬೇರೆ ಸಪ್ರೇಟಾಗೆ ಮಾಡ್ಕೊತೀನಿ ನಾನು. ಮತ್ತು ಇಟ್ಕೊಂಡೋಗ್ಬಿಟ್ಟು ತಟ್ಟೆಗೆ ಅವ್ರಿಗೂ ಕೊಟ್ಟೆ. ಅವರು ತಿಂತಾಯಿದ್ರು. ಅವ್ರ ಜೊತೆಗೇ ನಾನು ಕೂತ್ಕೊಂಡು ಕಡಲೆ ಉಸಿಲಿ ತಿಂತಾಯಿದ್ದೆ. ತಿಂದುಬಿಟ್ಟು ಮತ್ತೆ ಇನ್ನೇನು ಕೆಲಸ ಮಾಡಬೇಕು, ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತುಗಳು ಹೇಳ್ಕೊಂಡು ಇದ್ದೆ. ಮತ್ತು ನಾನೇನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಏನಕ್ಕೆ ಬಿಡು ಅಂದ್ಬಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟು ಅವರೆಲ್ಲ ಊಟ ತಿಂದುಬಿಟ್ಟು ನಾನು ಕಡಲೆ ಎಲ್ಲ ತಿಂದುಬಿಟ್ಟು ಆಚೆ ಕಡೆ ಹೋದರೆ ತುಂಬ ಗಾಳಿ ಬರ್ತಾಯಿತ್ತು. ಮಳೆ ಬರೋ ಥರನೇ ಇತ್ತು, ಬಟ್ ಮಳೆ ಬರಲಿಲ್ಲ. ನಾನು ಅಂತ ಇದ್ದರೆ ನೋಡ್ರಿ ಮಳೆ ಬರೋ ಹಾಗಿದೆ. ಎಷ್ಟು ಗಾಳಿ ಬರ್ತಾಯಿದೆ ಅಲ್ವಾ, ಅಂದರೆ ಹೌದು ಜಾಸ್ತಿ ಗಾಳಿ ಬರ್ತೈತೆ ಅಂತ ಅಂದ್ಕೊಂಡ್ವಿ. ಮತ್ತು ಆಚೆ ಕಡೆ ಇರೋಕ್ಕಾಗಿಲ್ಲ, ಒಳಗಡೆಗೆ ಬಂದು ಪಿಕ್ಚರ್ ಹಾಕಿದ್ರು. ಪಿಕ್ಚರ್ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಲ್ಗಕ್ಕೆ ಹೋದ್ವಿ ನಾವು. ಫ್ರೆಂಡ್ಸ್ ಇನ್ನು ಕಂಟಿನ್ಯೂ ಮಾಡಲಿಲ್ಲ ವ್ಲಾಗು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್? ಪ್ಲೀಸ್ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೂ ಹೊಸ ವೀಡಿಯೋಸ್ ಎಲ್ಲ ಬರುತ್ತೆ, ಎಲ್ಲರೂ ನೋಡಿರಿ. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಬಾಯ್, ಸಿ ಯು, ಬಾಯ್.